ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದಂತಹ ಡಿಸೆಂಬರ್ನ ತಿಂಗಳಲ್ಲಿ ನಿಮಗೆ ಎಲ್ಲವೂ ಸಹ ಸೌಕರ್ಯಗಳು ಪ್ರತಿ ರಾಶಿಯವರೆಗೂ ಉಂಟಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಏಕೆಂದರೆ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಹೇಗೆ 2024 ಮುಗಿತಾ ಇದೆ ಅನ್ನುವಂತಹದ್ದೇ ಗೊತ್ತಾಗದೆ ತುಂಬ ವೇಗವಾಗಿ ಮುಗಿದು ಹೋಗ್ತಾ ಇದೆ. ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 12ನೇ ತಿಂಗಳು 2024 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. 16ನೇ ತಾರೀಕು 12ನೇ ತಿಂಗಳು 2024 ಧನಸ್ಸು ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಧನುರ್ಮಾಸ ಶುರುವಾಗ್ತದೆ. 28ನೇ ತಾರೀಕು 12ನೇ ತಿಂಗಳು 2024 ಶುಕ್ರ ಮತ್ತೊಮ್ಮೆ ತನ್ನ ಸ್ಥಾನವನ್ನು ಸಂಚಾರ ಮಾಡ್ತಾ ಮಕರದಿಂದ ಕುಂಭಕ್ಕೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ನಲ್ಲಿರುವಂತಹ ಗ್ರಹದ ಪರಿಚಲನೆಗಳು. ಇದೇ ಡಿಸೆಂಬರ್ನ 30ನೇ ತಾರೀಕಿನಂದು ಎಳ್ಳಮಾವಾಸ್ಯೆ ಬೇರೆ ಬರುತ್ತೆ. ಈ ವಿಶೇಷವಾಗಿ ಈ ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿತಾಯತವನ್ನು ಮಾಡ್ತಾ ಇದ್ದೀವಿ. ಅದನ್ನು ಬೇಕಾದರೆ ಯಾರಿಗೆ ಬೇಕು ಅದನ್ನು ಅವರು ತರಿಸಿಕೊಳ್ಳಬಹುದು. ಅದರಿಂದ ದೃಷ್ಟಿದೋಷಗಳಾಗಿರಲಿ, ಕೃತ್ರಿಮ ದೋಷಗಳಾಗಿರಲಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ, ಎಷ್ಟೇ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡುವಂಥವರಾಗಿದ್ದರೆ ಆ ತಾಯ್ತವನ್ನು ತಗೊಂಡು ನಿಮ್ಮ ಬಲಗೈಗೆ, ತೋಳಿಗೋ ಅಥವಾ ಸೊಂಟಕ್ಕೋ ಅದನ್ನು ಧರಿಸಿ ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ, ಇನ್ನು ಶನಿ ದೋಷಗಳ ನಿವಾರಣೆಗಾಗಿ ಈಗಾಗಲೇ ಶನಿಯ ಒಂದು ಸಮಸ್ಯೆಗಳನ್ನು ಹಲವು ರಾಶಿಯವರು ಎದುರಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ವರ್ಷ ಶನಿಯ ಬದಲಾವಣೆಯೂ ಸಹ ಬೇರೆ ಇರೋದರಿಂದ ಜನವರಿ 11ನೇ ತಾರೀಕಿನಂದು ವಿಶೇಷವಾಗಿ ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಯಾಗದ ಪೂಜೆಯನ್ನು ಮಾಡಿಸಬೇಕಾದಂಥ ರಾಶಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕುಂಭ ಮತ್ತು ಮೀನರಾಶಿ. ಕುಂಭ, ಮೀನ, ಮೇಷಕ್ಕೆ 7.5 ಶನಿಯ ಪೀಡೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಹರಾಶಿಗೆ ಅಷ್ಟಮ ಶನಿಯ ಪೀಡೆ ಬರುವಂತಹದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಮತ್ತು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪೀಡೆ ಬರೋದರಿಂದ ಮುಂದಿನ ವರ್ಷ ಮಾರ್ಚ್ನಲ್ಲಿ, ಹಾಗಾಗಿ ಜನವರಿ ತಿಂಗಳಲ್ಲೇ ನಡೆಯುವಂತಹ ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸಿ, ಅದರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಆ ಪೂಜೆಯ ನಂತರದಲ್ಲಿ ಕೊಡುವಂತಹ ಶನಿ ರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೋಬೇಕು ಮತ್ತು ಶನಿ ಯಾಗದ ಒಂದು ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸಬೇಕು. ಅದರಿಂದ ಶನಿ ಪೀಡನೆಗಳು ಕಡಿಮೆಯಾಗುತ್ತೆ, ಸೌಖ್ಯಗಳು ವೃದ್ಧಿಯಾಗುತ್ತೆ. ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ಗಮನಿಸೋಣ. ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಕ್ಕೆ ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಉಂಟಾಗ್ತದೆ. ಅಂದರೆ ಎಷ್ಟೇ ಹಣಕಾಸಿನ ಒಳಹರಿವು ಇದ್ದರೂ ಸಹ ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ. ಯಾವುದ್ಯಾವುದೋ ವಿಚಾರಗಳಿಗೆ ಅದು ಖರ್ಚಾಗ್ತಾ ಹೋಗುತ್ತೆ ಅಥವಾ ಬೇರೆ ಇನ್ನೊಂದೇನೋ ಆಗ್ತಾ ಹೋಗುತ್ತೆ. ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ಬಹಳಷ್ಟು ಹಿಂಸೆಗಳು, ಪೀಡನೆಗಳು, ಕೆಲಸ ಕಾರ್ಯಗಳು ಸರಿಯಾಗಿ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು, ಈ ರೀತಿಯಾದ ಯೋಜನೆಗಳೇ ಸಾಗ್ತಾ ಇರುತ್ತೆ ಹೊರತು ಬೇಕು ಅಂತ ಅಭಿವೃದ್ಧಿ ಆಗುವಂಥದ್ದು ಈ ತಿಂಗಳು ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು. ಪ್ರವಾಸೋದ್ಯಮವನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ಅಂದರೆ ಟೂರಿಸಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಟೂರಿಸಮ್ನಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಒಂದು ಹೊಸದಾಗಿರ್ತಕ್ಕಂತಹ
ಒಂದು ಏನಾದರೂ ಆರ್ಗನೈಸ್ ಮಾಡುವಂಥದ್ದು, ಈ ಟ್ರಿಪ್ ಆರ್ಗನೈಸ್ಗಳನ್ನು ಮಾಡ್ತಕ್ಕಂಥವ್ರಿಗೆ ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಏರಿಳಿತಗಳು ಉಂಟಾಗುತ್ತೆ, ಲಾಭಾಂಶಗಳು ಕಡಿಮೆ ಬರುತ್ತೆ. ಈ ವಾಹನಗಳನ್ನು ಬಾಡಿಗೆಗೆ ಕೊಡ್ತಕ್ಕಂಥವ್ರು, ಅದು ಆಟೋ ಆಗಿದ್ದಿರಬಹುದು, ಕಾರ್ ಆಗಿರಬಹುದು, ಬಸ್ಗಳಾಗಿರಬಹುದು, ಅಥವಾ ಇನ್ಯಾವುದೇ ರೀತಿಯಾದಂಥ ವಾಹನಗಳನ್ನು ಬಾಡಿಗೆಗೆ ಕೊಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳು, ಸರಿಯಾದ ಸಮಯಕ್ಕೆ ದುಡ್ಡು ಕಾಸುಗಳು ಬಂದು ಕೈ ಸೇರಲ್ಲ. ನಿಮ್ಮ ಒಂದು ಹಣಕಾಸಿನ ವಿಚಾರದ ಮೇಲೆ ಡಿಸೆಂಬರ್ನ ತಿಂಗಳು ಬಹಳ ದೊಡ್ಡ ಮಟ್ಟದ ಋಣಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಕುಟುಂಬದಲ್ಲೊಂದಿಷ್ಟು ಅಶಾಂತಿಯ ವಾತಾವರಣ ಇರುತ್ತೆ. ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗುವಂಥದ್ದು. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ವಿಚಾರಗಳಲ್ಲೂ ಸಹ ನಿಮಗೆ ಅಡೆತಡೆಗಳೇ ಉಂಟಾಗುತ್ತೆ. ಯಾವುದರಲ್ಲೂ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನ್ಯಾಯಾಲಯದ ವ್ಯವಹಾರಗಳೇನಾದರೂ ಇತ್ತು ಅಂದರೆ, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿತ್ತು ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಆಗಲೇ ಹೇಳಿದ ಹಾಗೆ ಖರ್ಚುಗಳು ತುಂಬ ಅಂದರೆ ತುಂಬ ಜಾಸ್ತಿ ಆಗಿ ಹೋಗ್ಬಿಡೋದು. ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ನಷ್ಟವನ್ನು ನೀವು ನೋಡ್ತೀರಿ. ವಿರೋಧಿಗಳು ಜಾಸ್ತಿ ಆಗ್ತಾರೆ. ನಿಮ್ಮ ಸುತ್ತ ಇರುವಂತಹ ಹಿತವನ್ನು ಬಯಸ್ತೀನಿ ಅಂತ ಹೇಳುವಂತಹವರೇ ನಿಮಗೆ ಅಹಿತವಾಗಿರ್ತಕ್ಕಂತಹ ಘಟನೆಗಳನ್ನು ತಂದು ಹಾಕ್ತಾರೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಹೆಚ್ಚಿಗೆ ಆಗಿ ಹೋಗುತ್ತೆ. ನಿಮ್ಮನ್ನು ಅಗೌರವದಿಂದ ಕಾಣ್ತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅನುಮಾನವನ್ನು ನೋಡ್ತಕ್ಕಂಥದ್ದು, ನೀವು ಎಷ್ಟೇ ಕೆಲಸ ಮಾಡಿದರೂ ಸಹ ನಿಮ್ಮನ್ನು ಗುರುತಿಸದೇ ಇರತಕ್ಕಂಥದ್ದು ಇದೊಂದು ತಿಂಗಳು ನಡೆಯುತ್ತೆ. ಸ್ವಲ್ಪ ಏನೇ ಮಾಡಿದರೂ ನೆಮ್ಮದಿ ಅನ್ನೋದು ಸಿಕ್ಕಲ್ಲ. ಕ್ರೀಡಾಪಟುಗಳಿಗಾಗಿರಬಹುದು, ಸಾಹಸಿಗಳಿಗಾಗಿರಬಹುದು, ವಿದ್ಯಾರ್ಥಿಗಳಿಗಾಗಿರಬಹುದು, ಈ ಒಂದು ವಿಚಾರಗಳು ನಿಮಗೆ ಅನುಕೂಲತೆ ಇಲ್ಲ. ವಿದ್ಯಾರ್ಥಿಗಳು, ಅದರಲ್ಲೂ ಸಹ ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತುಂಬ ಹಿನ್ನಡೆ. ಎಷ್ಟೋ ಶ್ರಮಪಟ್ಟು ಓದಿದರೂ ಸಹ ನಿಮಗೆ ಆ ವಿದ್ಯೆ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮಗೆ ತುಂಬ ಕಷ್ಟಕರವಾದ ಸನ್ನಿವೇಶಗಳು ಇದ್ದಾವೆ. ಹಣದ ಮುಗ್ಗಟ್ಟಂತೂ ತುಂಬ ಅಂದರೆ ತುಂಬಾ ಬಾಧೆ ಕೊಟ್ಬಿಡತ್ತೆ. ಶ್ರದ್ಧೆ ಕಡಿಮೆ ಆಗುತ್ತೆ. ಮಾನಸಿಕ ಚಾಂಚಲ್ಯತೆಗಳು, ದೈಹಿಕವಾಗಿ ಒಂದಷ್ಟು ಬಳಲ್ತೀರಿ, ಸುಸ್ತಾಗತ್ತೆ. ಜೊತೆಗೆ ತುಂಬ ಕೆಡಕಿನ ವಾತಾವರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ವಸ್ತುಗಳು ಕಳ್ಳತನವಾಗುವ ಸಾಧ್ಯತೆಗಳಿದ್ದಾವೆ. ತುಂಬ ಅಂದರೆ ತುಂಬಾ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ಯಾರಿಗಾದರೂ ಈ ತಿಂಗಳು ಹಣವನ್ನು ಕೊಡೋದಾಗಲಿ, ಹಣಕಾಸಿನ ವ್ಯವಹಾರವನ್ನು ನಡೆಸೋದಾಗಲಿ, ಅಥವಾ ಬೇರೆಯವರಿಗೆ ಶ್ಯೂರಿಟಿಯನ್ನು ಕೊಟ್ಟು ಸಾಲವನ್ನು ಕೊಡಿಸೋದಾಗಲಿ, ಈ ರೀತಿಯಾಗಿ ಬೇರೆಯವರ ವಿಚಾರಕ್ಕೆ ಮಧ್ಯಸ್ಥಿಕೆಗೆ ಹೋಗೋದು ಬೇಡ. ಮುಂದಿನ ದಿನಮಾನಗಳಲ್ಲಿ ನೀವೇ ಅದರಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹುಷಾರು. ಯಾರಿಗೋ ಸಹಾಯ ಮಾಡಿ ನೀವು ಆಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಜಾಗ್ರತೆಯಾಗಿರಿ, ಹುಷಾರಾಗಿರಿ. ಅನಾನುಕೂಲತೆಗಳೇ ತುಂಬ ತುಂಬಿಕೊಂಡಿದೆ ಡಿಸೆಂಬರ್ನ ತಿಂಗಳಲ್ಲಿ. ಹುಷಾರಾಗಿರಬೇಕು. ಅದರ ಜೊತೆಗೆ ನಿಮಗೆ ಈ ಒಂದು ವಿಶೇಷವಾದಂತಹ ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಮಾಡುವಂತಹ ಒಂದು ಸರ್ವಕಾರ್ಯ ಸಿದ್ಧಿ ತಾಯ್ತವನ್ನು ನೀವು ಧರಿಸ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ 30ನೇ ತಾರೀಕು ಡಿಸೆಂಬರ್ನಂದು ಎಳ್ಳಮಾವಾಸ್ಯೆಯ ಪ್ರಯುಕ್ತ ಮಾಡುವಂತಹ ಆ ವಿಶೇಷವಾದಂತಹ ಸರ್ವಕಾರ್ಯ ಸಿದ್ಧಿ ತಾಯ್ತ, ಅದರಿಂದ ಏನಪ್ಪ ಅನುಕೂಲ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಸರಿಯಾಗಿ ಕೈ ಬಾಯಿಗೆ ಬರ್ತಾ ಇರೋದಿಲ್ಲ. ಜನರ ಕಣ್ಣಿನ ದೃಷ್ಟಿದೋಷಗಳು ಜಾಸ್ತಿ ಆಗ್ತಾ ಇರುತ್ತೆ. ಶತ್ರುಕಾಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟಂತಹ ಈ ಮಾಟ ಮಂತ್ರ ದೋಷಗಳು ಏನೋ ದಾಟ್ಬಿಟ್ಟಿರ್ತೀವಿ, ಅದರಿಂದ ಏನೋ ಒಂದಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಅದೆಲ್ಲವೂ ಸಹ ನಿವಾರಣೆ ಆಗುವಂಥದ್ದು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡುವಂಥದ್ದು. ಅದನ್ನು ನಿಮ್ಮ ಬಲಗಡೆ ತೋಳಿಗಾಗಲಿ ಅಥವಾ ಸೊಂಟಕ್ಕಾಗಲಿ ಧರಿಸಿ. ಅದರಿಂದ ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತೆ ಅಂತ ಹೇಳ್ತಾ, ಅದನ್ನು ಬೇಕಾದರೆ ಫೋನ್ ಮಾಡಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಈ ತಿಂಗಳು ಅಂದರೆ ಡಿಸೆಂಬರ್ನ ತಿಂಗಳು ನಿಮಗೆ ಅನುಕೂಲವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, 5ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು, 19ನೆಯ ತಾರೀಕು, 28ನೆಯ ತಾರೀಕು ಮತ್ತು 31ನೆಯ ತಾರೀಕು ಆಗಿರುತ್ತೆ. ಈ ದಿನಗಳೊಂದಷ್ಟು ನಿಮಗೆ ಅನುಕೂಲತೆಯನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯವರು ಏನು ಯೋಚನೆ ಮಾಡೋದು ಬೇಡ. ದೇವರ ಮೇಲೆ ಭಾರ ಹಾಕಿ, ಪರಿಹಾರಗಳಿದ್ದಾವೆ, ಅದನ್ನು ಅನುಸರಿಸಿ ಜೀವನವನ್ನೊಂದಿಷ್ಟು ನೆಮ್ಮದಿಯಾಗಿ ಕಂಡುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮವಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೆಯದ್ದಾಗಿ
ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಇನ್ನಿತರ ಜೀವ ಜಂತುಗಳಿಗೂ ಆದರವಾಗಿರೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿ ನೀರು ಅವುಗಳ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಅವುಗಳ ಜೀವವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗತ್ತೆ. ಅದರಿಂದ ದೇವರ ಆಶೀರ್ವಾದವೂ ಸಹ ನಿಮಗೆ ಸಿಕ್ಕಾಗುತ್ತೆ. ಯೋಚನೆ ಮಾಡೋದು ಬೇಡ, ಸಾಮಾಜಿಕ ಪರಿಹಾರ ಮಾಡಿಕೊಳ್ಳಿ. ಅದಾದ ನಂತರ ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದಾಗ ಈ ತಿಂಗಳು ಪೂರ್ತ ದತ್ತಾತ್ರೇಯ ದೇವರ ಪೂಜೆಯನ್ನು ಮಾಡಿ, ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡಿ, ಶುಭವಾಗಲಿ, ಮಂಗಳ ಉಂಟಾಗಲಿ. ಧೈರ್ಯಗೆಡೋದು ಬೇಡ, ದೇವರ ಮೇಲೆ ಭಾರ ಹಾಕಿ ನಿಮ್ಮ ಜೀವನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಇದಾಗಿತ್ತು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.